ಆ ರಾಧಿಕಾ ಕತೆನ ಮುಗಿಸ್ತೀನಿ. ಅಪ್ಪ, ಇನ್ನೊಂದು ವಿಷಯ, ಈ ಸಲ ಯಾವುದೇ ಕಾರಣಕ್ಕೂ ಆ ರಾಧಿಕಾ ಮಿಸ್ ಆಗಬಾರ್ದು. ಒಂದು ವೇಳೆ ಆ ರಾಧಿಕಾ ಮಿಸ್ ಆದ್ರೆ ಆ ಚೀರುನ ಮುಗಿಸ್ಬೇಕು. ಏನು ಹೇಳ್ತಿದ್ಯಾ ಮಗಳೇ? ಹೌದಪ್ಪ, ನಾನು ಆಸೆ ಪಟ್ಟಿದ್ನ ಆ ರಾಧಿಕಾ ಕಿತ್ಕೊಂಡ್ಲು. ಆ ರಾಧಿಕಾ ಕಿತ್ಕೊಂಡಿದ್ನ ನಾನು ಪಡ್ಕೊಳಕ್ಕಾಗ್ಲಿಲ್ಲ ಅಂದ್ರೆ ಅದು ಅವಳಿಗೂ ಸಿಗಬಾರ್ದು. ಎರಡರಲ್ಲಿ ಒಂದು ಕೆಲಸ ಆಗಲೇಬೇಕು. ಇದು ನನ್ನ ಮೇಲೆ ಆಣೆ ಅಪ್ಪ. ಮಗಳೇ? ಹೌದಪ್ಪ, ನಿಮ್ಮ ಮಗಳನ್ನ ನೀವು ಜೀವಂತವಾಗಿ ನೋಡಬೇಕು ಅಂದರೆ ಈ ಎರಡರಲ್ಲಿ ಒಂದು ಕೆಲಸ ಆಗಲೇಬೇಕು. ಮಗಳೇ, ನನಗೆ ನಿನ್ನ ಜೀವ ಮುಖ್ಯ. ಅದು ಬಿಟ್ಟು ನನಗೆ ಬೇರೆ ಏನೂ ಬೇಕಾಗಿಲ್ಲ. ಹೇಳಮ್ಮ, ಹೇಳು. ನೀನು ಹೇಗೆ ಹೇಳ್ತೀಯೋ ಹಾಗೇ ಮಾಡ್ತೀನಿ. ಹೇಳು. ಹೇಯ್ ಬಾಸ, ಹೇಳಿ ಬಾಸ್. ಎಲ್ಲಿದ್ದೀರೋ? ಬಾಸ್ ಇಲ್ಲೇ ನಮ್ಮ ಮಠದಲ್ಲೇ. ಹೇಳಿ ಬಾಸ್, ಏನಾದ್ರು ಕೆಲಸ ಇದೆಯಾ? ಏನಾದರೂ ಕೆಲಸ ಇದೆಯಾ ಅಂತ ಕೇಳ್ತೀರಾ? ಒಪ್ಸಿರೋ ಕೆಲಸ ಒಂದು ಮಾಡೋದಿಲ್ಲ. ಬಾಸ್, ಅವತ್ತೇನೋ ಮಿಸ್ ಆಯ್ತು ಅಂದ್ರೆ ಎಲ್ಲ ದಿನಾನು ಮಿಸ್ ಆಗುತ್ತಾ ಬಾಸ್? ಇವಾಗ ಹೇಳಿ ಬಾಸ್, ಕಾಲ್ ತೆಗಿಬೇಕಾ ಕೈ ತೆಗಿಬೇಕಾ? ತಲೆ ತೆಗಿಬೇಕು. ತಲೆ ತೆಗಿಬೇಕಾ? ಯಾರ್ದು ಬಾಸ್? ಮೊದಲು ಒಂದು ಸರಿ ಡೀಲ್ ಕೊಟ್ಟಿದ್ನಲ್ಲ ರಾಧಿಕಾ ಅಂತ, ಅವಳ ತಲೆನ ತೆಗಿಬೇಕು. ಅವಳ ತೆಗಿತೀನಿ ಬಾಸ್. ಅವಳ ಮೇಲೆ ನನಗಿನ್ನೂ ಕೋಪ ಆರಿಲ್ಲ. ಎಂತೆಂತ ತಲೆಗಳನ್ನ ಕತ್ತರಿಸ್ಬಿಟ್ಟಿದೀನಿ. ಇನ್ನು ಅವಳನ್ನ ಮುಗಿಸಲ್ವಾ? ತಲೆ ಕೆಡ್ಸ್ಕೊಬೇಡಿ ಬಾಸ್, ಈ ಸರಿ ಅವಳನ್ನ ಬಿಡಲ್ಲ.